ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ವಿನಾಯಕ ಪದ್ಮನಾಭ ಚಾನಲ್. ಇವತ್ತು ನಾವು ತಿರಂಗ ದರ್ಶನ ಮಾಡ್ತಾ ಇದ್ದೀವಿ. ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಮತ್ತು ಶ್ರೀರಂಗಮ್ಮು ಮೂರು ಟೆಂಪಲ್ಲು ಕಂಪ್ಲೀಟ್ ಮಾಡ್ತೀವಿ ಇವತ್ತು. ಬನ್ನಿ ಹೋಗೋಣ. ಇವಾಗ ನಾವು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ನೋಡಿ ಯಾವ ಥರ ರಶ್ ಇದೆ. ಇದು ಬೆಳಗ್ಗೆ ಈ ಕ್ಯೂನೇ 50 ರೂಪೀಸ್. ಈ ಕ್ಯೂನೇ 50 ರೂಪೀಸ್ ಕ್ಯೂ. ಇದು ಆ ಕಡೆ ಫ್ರೀ ದರ್ಶನಕ್ಕೆ ಆ ಕಡೆ ಹೋಗ್ಬೇಕಂತೆ. ಇದೇ ತುಂಬ ದೂರ ಇದೆ ನೋಡಿ. ನಾವು 4 ಗಂಟೆಗೆ ಬಂದಿದ್ದೀವಿ. 4 ಗಂಟೆಗೆ ಇಷ್ಟೊಂದು ಕ್ಯೂ ಇದೆ. ಧನುರ್ಮಾಸ ಇನ್ನೇನು ಕೊನೆಯಲ್ಲಿದೆ, ಅದಕ್ಕೆ ತುಂಬ ರಶ್ ಇದೆ. ಫಸ್ಟು ಶ್ರೀರಂಗಪಟ್ಟಣ, ಆದಿರಂಗ, ಮಧ್ಯರಂಗ ಬಂದು ಶಿವನ ಸಮುದ್ರ, ಅಂತ್ಯರಂಗ ಶ್ರೀರಂಗಮ್ಮು. ಬನ್ನಿ ಹೋಗೋಣ. ಫಸ್ಟು ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿನ ದರ್ಶನ ಮಾಡೋಣ ಬನ್ನಿ. ಫೈನಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ತುಂಬ ಕ್ಯೂ ಇತ್ತು. ಆದಿರಂಗ ದರ್ಶನ ಮುಗ್ದಿದೆ. ಬನ್ನಿ ಇವಾಗ ಮಧ್ಯರಂಗ ಹೋಗೋಣ. ತುಂಬ ರಶ್ ಇದೆ. ಆದರೆ ಆದಿರಂಗ, ಶ್ರೀರಂಗಪಟ್ಟಣ ದರ್ಶನ ಮುಗ್ದಿದೆ. ಇವಾಗ ಇನ್ನು ಮಧ್ಯರಂಗ ದೇವಸ್ಥಾನಕ್ಕೆ ಹೋಗಬೇಕು. ಶಿಂಷ ಇಲ್ಲಿ ತುಂಬ ರಶ್ ಇತ್ತು. ಬೆಳಗ್ಗೆ ಜನ ಬಂದುಬಿಡ್ತಾರೆ ಎಲ್ಲ. ಇವಾಗ 7 o'clock. ಇವಾಗ ಜನರಿಲ್ಲ, ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ. ಜನರು ಬೆಳಗ್ಗೆ ಬೇಗ ಬಂದುಬಿಡ್ತಾರೆ. ಯಾಕಂದರೆ ತ್ರಿರಂಗ ದರ್ಶನ ಮಾಡೋದ್ರಿಂದ ಜನರು ಇಲ್ಲಿ ಬೇಗ ಮುಗಿಸ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆ ಬೆಳಗ್ಗೆ ಹೊತ್ತಲ್ಲಿ ಬಂದಾಗ ತುಂಬ ರಶ್ ಇರುತ್ತೆ. ತ್ರಿರಂಗ ದರ್ಶನಕ್ಕೆ ಬಂದಾಗ ಬರೋರು ಬೆಳಗ್ಗೆ 4 ಗಂಟೆಗೆ ಬಂದುಬಿಟ್ರೆ ದರ್ಶನ ಬೇಗ ಆಗುತ್ತೆ ಅಂತ ಹೇಳ್ಬೋದು. ಬನ್ನಿ ಇವಾಗ ಮಧ್ಯರಂಗ ದೇವಸ್ಥಾನಕ್ಕೆ ಹೋಗೋಣ. ಶಿಂಷ ಬನ್ನಿ ಹೋಗೋಣ. ತುಂಬ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ. ತುಂಬ ಗಾಡಿಗಳು ನಿಂತ್ಕೋಬೋದು. ಇವಾಗ ಮಾರ್ನಿಂಗ್ 7 o'clock ಎಷ್ಟು ಗಾಡಿಗಳಿದೆ. ಆ್ಯಕ್ಚುಲಿ ಬೆಳಗ್ಗೆ ಇನ್ನೂ ಇತ್ತು. ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಟಿರ್ತಾರೆ ಇಷ್ಟೊತ್ತಿಗೆ ಮಧ್ಯರಂಗದ ಕಡೆ. ಮಧ್ಯರಂಗ ಇಲ್ಲಿಂದ 1.5 hour ಜರ್ನಿ ಇದೆ. ನಿಯರ್ ಬೈ 75 kilometers ಇದೆ ಇಲ್ಲಿಂದ. ಬರೋರು ವೆಹಿಕಲ್ ತೊಗೊಬಂದುಬಿಟ್ರೆ ಒಳ್ಳೆಯದು. ಕಾರ್ ಗೇರ್ ಮಾಡಿಕೊಂಡು, ಇಲ್ಲ ಫ್ಯಾಮಿಲಿ ಬರ್ತಿದ್ದಾರೆ ಅಂದರೆ ಟಿ ಮಾಡ್ಕೊಂಡು ಬಂದುಬಿಟ್ರೆ ಒಳ್ಳೆಯದು. ಇಲ್ಲಿ ಜನ ಹಂಗೆ ಬರ್ತಾ ಇರೋದು, ಕಾರ್ ತೊಗೊಬಂದುಬಿಡ್ತಾರೆ, ಇಲ್ಲ ಟಿ ಮಾಡ್ಕೊಂಡು ಬಂದುಬಿಡ್ತಾರೆ. ಅದೇ ಬೆಸ್ಟ್ ಆಪ್ಷನ್ನು. ನಾವು ಟಿ ಮಾಡ್ಕೊಂಡು ಬಂದಿದ್ದೀವಿ, ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾವು ಫೈನಲಿ ಮಧ್ಯರಂಗ ರೀಚ್ ಆದ್ವಿ. ಇದಿರೋದು ಶಿವನ ಸಮುದ್ರದಲ್ಲಿ. ತುಂಬ ರಶ್ ಇದೆ, ತುಂಬ ಕ್ರೌಡ್ ಇದೆ. ಬರೋರು ದಯವಿಟ್ಟು ಭಾನುವಾರದ ಹೊತ್ತು ಮಾತ್ರ ಬರಬೇಡಿ, ಯಾಕಂದರೆ ತುಂಬ ಕ್ರೌಡ್ ಇದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾವು ತುಂಬ ಹೊತ್ತು ನಿಂತಿದ್ವಿ ರಶಲ್ಲಿ. ತುಂಬ ರಶ್ ಇದೆ. ಇದು ದೇವಸ್ಥಾನ ತುಂಬ ಚಿಕ್ಕದಾಗಿದೆ. ಅಲ್ಲಿ ನಿಮಗೊಂದು ಮನೆ ಥರ ಕಾಣಿಸ್ತಿದೆಯಲ್ಲ, ಅಲ್ಲೇ ಇದೆ ದೇವಸ್ಥಾನ. ಆದರೆ ಇದು ತುಂಬ ಚಿಕ್ಕದಾಗಿ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಇವಾಗ ದೊಡ್ಡದಾಗಿ ಗೋಪುರ ಎಲ್ಲ ಕಟ್ತಾ ಇದ್ದಾರೆ ಈ ಕಡೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಮರ ಅಡ್ಡ ಇದೆ, ಕಾಣಿಸ್ತಿಲ್ಲ. ತುಂಬ ರಶ್ ಇತ್ತು. ಹಾಗಾಗಿ ನಾವು ಶ್ರೀರಂಗಪಟ್ಟಣ ಬಿಟ್ಟು ಡೈರೆಕ್ಟಾಗೆ ಇಲ್ಲಿ ಬಂದ್ವಿ. 9:30ಗೆ ಬಂದ್ವಿ. ಇವಾಗ 10-11 ಗಂಟೆ ದರ್ಶನ ಆಗಿದೆ. ಇವಾಗ ಬನ್ನಿ ಹೊರಡೋಣ. ಇಲ್ಲಿಂದ ಡೈರೆಕ್ಟು ಶ್ರೀರಂಗಮ್ಗೆ ಹೋಗ್ಬೇಕು. ಇವಾಗ ಒಂದು ಸ್ವಲ್ಪ ತಿಂಡಿ ತಿನ್ಕೊಂಡು ಹೋಗೋಣ ಬನ್ನಿ. ಫ್ರೆಂಡ್ಸ್, ನಾವಿವಾಗ 2 ರಂಗಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. ಆದಿರಂಗ, ಮಧ್ಯರಂಗ, ಇನ್ನೊಂದು ಉಳಿದಿದೆ ಅಂತ್ಯರಂಗ. ಈ 3 ಏನು ವಿಶೇಷತೆ ಅಂದ್ರೆ 3 ಕಾವೇರಿ ತೀರದಲ್ಲೇ ಇದೆ. ಆದಿರಂಗ ಅಂದ್ರೆ ಶ್ರೀರಂಗಪಟ್ಟಣ, ಮಧ್ಯರಂಗ ಅಂದ್ರೆ ಶಿಂಷಾದಲ್ಲಿರುವ ರಂಗನಾಥ ಸ್ವಾಮಿ ದೇವಸ್ಥಾನ, ಮತ್ತೆ ಅಂತ್ಯರಂಗ ಅಂದ್ರೆ ಶ್ರೀರಂಗಂನಲ್ಲಿರುವ ರಂಗನಾಥ ಸ್ವಾಮಿ ದೇವಸ್ಥಾನ. ಏನು ವಿಶೇಷತೆ ಅಂದ್ರೆ ಇಲ್ಲಿ ನಾವು ಶ್ರೀರಂಗಪಟ್ಟಣದಲ್ಲಿ ಪಾದವನ್ನು ನೋಡ್ಬೇಕಂತೆ, ಮಧ್ಯರಂಗದಲ್ಲಿ ಮಧ್ಯಭಾಗ ನೋಡ್ಬೇಕಂತೆ, ಹಾಗೆ ಅಂತ್ಯರಂಗದಲ್ಲಿ ಮುಖವನ್ನು ನೋಡ್ಬೇಕಂತೆ. ಹೀಗಿದೆ ಇದು. ಇದನ್ನ ಒಂದೇ ದಿನದಲ್ಲಿ ಮಾಡಬೇಕು. ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದೊಳಗಡೆ ಮಾಡಬೇಕು. ತುಂಬಾ ನಾವು ಬೆಳಗ್ಗೆ 3 o'clockಗೆ ಮನೆ ಬಿಟ್ವಿ. ಇವೆರಡು ಹತ್ತತ್ರ ಇದೆ. ಏನು ಶ್ರೀರಂಗಪಟ್ಟಣ ಮತ್ತೆ ಶಿಂಷಾ ಏನಿದೆ ಹತ್ರ ಇದೆ.
ಶಿಂಷಾಯಿಂದ ನೀವು ಶ್ರೀರಂಗಂ ಮೇಲಿದೆ. ಇದು ತುಂಬಾ ಲಾಂಗ್ ಜರ್ನಿ ಇದೆ. ಇದೊಂದು 7 hours ಜರ್ನಿ. ಒಂದು ನಿಯರ್ ಬೈ 300 kilometers ಆಗುತ್ತೆ. 294 ಸಮಥಿಂಗ್ ಕಿಲೋಮೀಟರ್ಸ್ ಆಗುತ್ತೆ. ಇದು ಲಾಂಗ್ ಜರ್ನಿ ಆಗುತ್ತೆ. ನಾವಿವಾಗ ಶಿವನ ಸಮುದ್ರದಲ್ಲಿ ದರ್ಶನ ಮುಗಿಸ್ಕೊಂಡು ಮಧ್ಯರಂಗದಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಅಂತರಂಗದ ಕಡೆ ಹೊರಟಿದೀವಿ, ಅಂದ್ರೆ ಶ್ರೀರಂಗಂ ಕಡೆಗೆ. ಬನ್ನಿ ಹೋಗೋಣ. ನಾವು ಸೇಲಂ ರೋಡ್ ತಗೊಂಡಿದೀವಿ. ಸ್ವಲ್ಪ ರೋಡ್ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಇನ್ನು ಬಿಜಿ ಇದೆ ರೋಡು. ಬನ್ನಿ ಹೋಗೋಣ ಗೈಸ್. ನಾವಿವಾಗ ಶಿವನ ಸಮುದ್ರದಲ್ಲಿ ದರ್ಶನ ಮುಗಿಸ್ಕೊಂಡು ಸೇಲಂ ರೂಟ್ ಅಲ್ಲಿ ಬನ್ನಿ ಹೋಗೋಣ. ಇವಾಗ ಶ್ರೀರಂಗಂ ಕಡೆಗೆ ಹೋಗ್ತಾ ಇದೀವಿ. ಸೇಲಂ ರೂಟ್ ಅಲ್ಲಿ ಸ್ವಲ್ಪ ರೋಡ್ ಎಲ್ಲ ಅಗ್ದಿದ್ದಾರೆ ಇವಾಗ, ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಇದು. ಬನ್ನಿ ಹೋಗೋಣ. ಒಳ್ಳೊಳ್ಳೆ ಸೀನರಿ ಇದೆ. ಒಂದ್ಸಲ ಸೀನರಿ ಎಲ್ಲ ನೋಡ್ಕೊ ಬನ್ನಿ. ನೋಡಿ, ನಿಮ್ಗೊಂದು ಚೆಕ್ ಪೋಸ್ಟ್ ಇದೆ ಇಲ್ಲಿ ಬಾರ್ಡರ್ ಅಲ್ಲಿ. ಇವಾಗ ನಾವು ಫಾರೆಸ್ಟ್ ಅಲ್ಲಿ ಹೋಗ್ತಾ ಇದೀವಿ. ರೋಡ್ ತಮಿಳ್ನಾಡು ಎಂಟ್ರಿ ಆದ್ಮೇಲೆ ಚೆನ್ನಾಗಿದೆ. ಕರ್ನಾಟಕ ಬಾರ್ಡರ್ ಅಲ್ಲಿ ಒಂದ್ ಸ್ವಲ್ಪ ಖರಾಬ್ ಆಗಿದೆ ರೋಡ್ ನಿಮ್ಗೆ. ಮತ್ತೆ ಇಲ್ಲಿ ತುಂಬಾ ಚೆನ್ನಾಗಿದೆ ರೋಡ್, ನೋಡ್ಬೋದು ನೀವು. ನಾವು ಸೇಲಂ ರೂಟ್ ತಗೊಂಡ್ವಿ ನಾವು. ಮತ್ತೆ ಇನ್ನೊಂದು ರೂಟ್ ಇದೆ, ಅದಕ್ಕೆ ನೀವು ಸತ್ತಿ ಫಾರೆಸ್ಟ್ ಮೇಲೆ ಬರ್ಬೇಕಾಗತ್ತೆ. ಇದು ನಾವು ಸೇಲಂ ರೂಟ್ ನಾವು ತಗೊಂಡಿರೋದು. ಬನ್ನಿ, ನಮ್ಮ ಮತ್ತೆ ಮಾತಾಡ್ತಾರಂತೆ, ಮಾತಾಡ್ಸೋಣ. ಬಟ್ ದೇವ್ರನ್ನ ನೋಡೋದು ಅಂತಾರಲ್ಲ, ಆ ತರ ಅನುಭವ ಒಳ್ಳೇದಾಗ್ತಿದೆ. ಎಲ್ಲ ಕಡೆನಲ್ಲೂ ದೇವ್ರು ಚೆನ್ನಾಗಿ ದರ್ಶನ ಕೊಡ್ತಾ ಇದ್ದಾನೆ. ನಾವ್ ಏನೇ ಇದ್ರು ಏನೇ ಮಾಡಿದ್ರು ದೇವ್ರ ದರ್ಶನದಿಂದ ಪ್ರತಿಯೊಂದು ಪಾಪ ಕಳ್ಕೊತಾರೆ ಅಂತಾರಲ್ಲ, ಹಾಗೆ. ಸೊ ಯಾವುದೇ ಕಷ್ಟ ಸುಖ ಇದ್ರೂನು ದೇವ್ರ ದರ್ಶನದಿಂದ ಈ ಕಷ್ಟ ಎಲ್ಲ ಪರಿಹಾರ ಆಗ್ಲಿ ಅಂತ ಕೇಳ್ಕೊತೀವಿ. ಫ್ರೆಂಡ್ಸ್, ನಾವು ಫೈನಲಿ ರೀಚ್ಡ್ ಶ್ರೀರಂಗಂ, ಅಂದ್ರೆ ಅಂತರಂಗ ರೀಚ್ ಆಗಿದ್ದೀವಿ. ನನಗೆ ಕಾಣಿಸ್ತಿರ್ಬೋದಿದೆ ದೇವಸ್ಥಾನ ನಿಮಗೆ ನೋಡಿ. ಇದು ಎಂಟ್ರೆನ್ಸ್, ಇಲ್ಲಿ ಒಳಗೆ ಹೋಗ್ಬೇಕು. ಬನ್ನಿ ಹೋಗೋಣ. ನಾವಿನ ಎಂಟ್ರೆನ್ಸ್ ಅಲ್ಲಿ ಯಾವಾಗ ಎಂಟರ್ ಆಗ್ತಿದೀವಿ. ನಾವು ಎಂಟರ್ ಆಗ್ತಿರೋದು ನಾರ್ತ್ ಟವರ್ ಇಂದ. ಇದೇನಿದೆ ಮೇನ್ ಗೋಪುರ ಒಳಗಡೆ ಇದೆ, ಅದು ಲಾರ್ಜೆಸ್ಟ್ ಗೋಪುರ. ಅದು ಒಳಗಡೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾವಿವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೊರಟಿದೀವಿ. ನೋಡಿ, ಇದೆ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಶ್ರೀರಂಗಮ್ಮಿನ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ತುಂಬಾ ರಶ್ ಇತ್ತು, ತುಂಬಾ. ದರ್ಶನ ಮುಗಿಸ್ಕೊಂಡು ಬಂದು ಈಗ ತಾನೇ ಜಸ್ಟ್. ಬನ್ನಿ ಇವಾಗ ಹೊರಡೋಣ ಮೈಸೂರು ಕಡೆಗೆ. ಬಹಳ ರಶ್ ಇತ್ತು ಇಲ್ಲಿ. ನಿಮ್ಗೆ 5:15 ದರ್ಶನ ಕ್ಲೋಸ್ ಆಗ್ಬಿಡತ್ತೆ. ಮತ್ತೆ 7 ಗಂಟೆಗೆ ಶುರು ಆಗೋದು ದರ್ಶನ. ಬರೋರು 5:15 ಮುಂಚೆ ಬನ್ನಿ, ಇಲ್ಲ ಅಂದ್ರೆ 7 ಗಂಟೆ ಮೇಲ್ ಬನ್ನಿ, ಸಾಯಂಕಾಲದ ಹೊತ್ತು. ಇವಾಗ ನಾವು ತ್ರಿರಂಗ ದರ್ಶನವನ್ನು ಮುಗಿಸಿದ್ದೀವಿ. ಅಂದ್ರೆ 3 ರಂಗ ದೇವಸ್ಥಾನನೂ ಮಾಡಿದೀವಿ. ಶ್ರೀರಂಗಪಟ್ಟಣ, ಶಿಂಷಾದಲ್ಲಿರುವ ಅಂದ್ರೆ ಶಿವನ ಸಮುದ್ರದ್ದು ರಂಗನಾಥ ಸ್ವಾಮಿ ದೇವಸ್ಥಾನ, ಮತ್ತೆ ಶ್ರೀರಂಗಂನ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ದರ್ಶನ ಮುಗಿಸಿದ್ದೀವಿ. ಇವಾಗ ನಾವು ತ್ರಿರಂಗ ದರ್ಶನವನ್ನು ಒಂದಿನದಲ್ಲೇ ಮುಗಿಸಿದ್ದೀವಿ. ಬನ್ನಿ ಇವಾಗ ಹೊರಡೋಣ. The next day. ಗೈಸ್, ನಾವು ಫೈನಲಿ ರೀಚ್ ಮೈಸೂರು. ಬೆಳಗ್ಗೆ ಬೇಗನೆ ಬಂದ್ವಿ. ಒಂದು 6 ಗಂಟೆ ಆಗಿತ್ತು. ಅಲ್ಲಿ ಬಿಡೋಷ್ಟರಲ್ಲೇ ಶ್ರೀರಂಗಂ 10 ಗಂಟೆ ಆಯಿತು.
ಸೊ ಬೆಳಗ್ಗೆ ಬಂದಾಗ ನಾವು 6 ಗಂಟೆ ಆಗಿತ್ತು. ಸೊ ಬೆಳಗ್ಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿನಾಯಕ ಪದ್ಮನಾಭ ಚಾನಲ್. ವಿನಾಯಕ ಪದ್ಮನಾಭ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಅಲ್ಲಿ ತನಕ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಏನಾರು ವಿಶೇಷವಾಗಿರೋದು ತರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ವಿನಾಯಕ ಪದ್ಮನಾಭ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.